ನಾನು ಎಣ್ಣೆನ ಕಾಯಿಸೋದಕ್ಕೆ ಇಷ್ಟೊಂದೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದೊಂದನ್ನೇ ಮಿಕ್ಸಿಗೆ ಹಾಕಬೇಕು. ಸೊ ಡೈರೆಕ್ಟಾಗಿ ಹಾಕಿದ್ರೂ ನಡೆಯುತ್ತೆ, ಬಟ್ ನಾನು ಮಿಕ್ಸಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಪೇಸ್ಟನ್ನು ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ಬನ್ನಿ. ಫಸ್ಟು ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿನ ಹಾಕೋತಾ ಇದ್ದೀನಿ. 2 ಈರುಳ್ಳಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಈ ದಾಸವಾಳದ ಎಲೆ ಇದೆ ಅಲ್ವಾ, ಇದನ್ನು ಕಟ್ ಮಾಡಿ ಪೀಸ್ ಮಾಡಿ ಇದಕ್ಕೆ ಹಾಕೋತೀನಿ. ಮತ್ತು ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದಕ್ಕೆ ಇವಾಗ ಬಾದಾಮಿ, ಮೆಣಸು ಮತ್ತು ಲವಂಗ 4 ಬಾದಾಮಿ ತೊಗೊಂಡಿದ್ದೀನಿ, 8ರಿಂದ 9 ಲವಂಗ ತೊಗೊಂಡಿದ್ದೀನಿ, 10ರಿಂದ 15 ಮೆಣಸಿನಕಾಳು ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ಇದನ್ನೆಲ್ಲ ಆಮೇಲೆ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ವೀಳ್ಯದೆಲ್ಲನೂ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇದಿಷ್ಟು ರುಬ್ಕೊಂಡು ಬರೋಣ. ನೀರನ್ನು ಹಾಕಬೇಡಿ, ಓಕೆ. ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ನಾನು ಮರ್ತುಬಿಟ್ಟೆ. ಸೊ ಇದು ಗರ್ಕೆ, ಆಯಿತಾ, ಗಣಪತಿಗೆ ಏರಿಸ್ತೀವಲ್ಲ ಗರ್ಕೆ ಹುಲ್ಲು, ಸೊ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಆಲೋವೆರಾ, ಇದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ನಾನು ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೀವು ಡೈರೆಕ್ಟಾಗಿ ಎಣ್ಣೆಗೆ ಇದನ್ನೆಲ್ಲ ಹಾಕ್ಬೋದು, ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ. ಮಿಕ್ಸಿಗೆ ಹಾಕೋದ್ರಿಂದ ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ಎಣ್ಣೆ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ, ಎಲ್ಲ ಅಂಶ ಬಿಡುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ನೀವು ಈ ಥರನೂ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ ಆಗಲೇ ಹೇಳಿದ್ನಲ್ವ ಎಣ್ಣೆಲೆ ಕೂಡ ಹಾಕ್ಕೋಬೋದು. ಬಟ್ ಇದು ಸೋಸ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಡೈರೆಕ್ಟಾಗಿ ಹಾಕೋದಾದರೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟೇ. 1/2 ಲೀಟ್ರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಪ್ಯಾರಾಚೂಟ್ ದಪ್ಪ ತಳ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ನಾನು ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ. ಸೊ ಈ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಇದು ಅಷ್ಟೂ ಇದನ್ನ ಇವಾಗ ಹಾಕಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ 1/4 ಗಂಟೆ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ಜೊತೆಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕೋದು ಬಾಕಿ ಇದೆ. ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದಮೇಲೆ ನಾನು ಇದಕ್ಕೆ ಹಾಕ್ತೇನೆ, ಓಕೆ. ಇದೆಲ್ಲ ಇವಾಗ ಮಿಕ್ಸ್ ಆಗಿದೆ. ನಾನಿವಾಗ ಇದಕ್ಕೆ ದಾಸವಾಳದ ಹೂವನ್ನ ಹಾಕ್ತೀನಿ. ದಾಸವಾಳ ಹೂವು ಏನಕ್ಕಪ್ಪ ಹಾಕ್ತಾರೆ ಅಂತಂದರೆ ಡ್ಯಾಂಡ್ರಫ್ನ ಹೋಗಲಾಡಿಸುತ್ತೆ, ಒಣ ಕೂದಲು ಏನಿರುತ್ತೆ ಅದು ಕೂಡ ಸರಿಪಡಿಸುತ್ತೆ, ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ, ಬಿಳಿ ಕೂದಲು ಬರೋದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಅದು ಅಲ್ಲದೆ ಬಾಡಿ ಹೀಟ್ ಅಂದರೆ ದೇಹದ ಉಷ್ಣಾಂಶತನ ಇದು ಕಮ್ಮಿ ಮಾಡುತ್ತೆ. ನಿಮ್ಮ ತಲೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಈ ದಾಸವಾಳ ಎಷ್ಟೊಂದೆಲ್ಲ ಸಹಾಯ ಮಾಡುತ್ತೆ ಅಲ್ವಾ. ಕಣಗಲು ಹೂವನ್ನ ಹಾಕ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ಪದಾರ್ಥ ನಿಮಗೆ ಸಿಗದೆ ಹೋದ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ, ಯಾವ ಹೂವು ಇದೆಯೋ, ಏನು ಇಂಗ್ರೀಡಿಯೆಂಟ್ ಇದೆಯೋ ಅದನ್ನೇ ಹಾಕಿ ಬಳಸ್ಕೊಂಡು ನೀವು ಒಂದು ಒಳ್ಳೆ ಕೊಬ್ಬರಿ ಎಣ್ಣೆನ ಮನೆಯಲ್ಲೇ ತಯಾರಿಸ್ಕೋಬೋದು. ರೋಸ್ ಪೆಟಲ್ಸ್ನ ಹಾಕಿದ್ದೀನಿ. ಇದು ಒನ್ನರ್ಕೆ ಹೂವು ಅಂತ ಹೇಳ್ತಾರೆ, ಈ ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ, ಗೊತ್ತಿರುತ್ತೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲ ರೋಡ್ ಸೈಡು ಆ ಕಡೆ ಈ ಕಡೆ ಬೆಳೆದಿರುತ್ತೆ, ಇಲ್ಲ ಖಾಲಿ ಸೈಟ್ ಹತ್ರನೂ ಇದು ಬೆಳೆದಿರುತ್ತೆ. ಆ್ಯಂಡ್ ಒಣಗಿರೋ ದಾಸವಾಳದ ಹೂಗಳನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ. ದೇವರಿಗಿಟ್ಟು ಸುಮ್ಮನೆ ಆಚೆ ಬಿಸಾಡೋದಕ್ಕಿಂತ ಸೊ ಅದನ್ನು ಕಲೆಕ್ಟ್ ಮಾಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನನಗೆ ಬೆಟ್ಟದ ನೆಲ್ಲಿಕಾಯಿ ಒಂದು ಸಿಕ್ಕಿಲ್ಲ. ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕರೆ 4ರಿಂದ 5 ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಇನ್ನೂ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮ್ಮ ಹೇರ್ಗೆ. 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ತೀನಿ. ಆ್ಯಂಡ್ 2 ಟೇಬಲ್ ಸ್ಪೂನ್ ಅಗಸೆ ಬೀಜನೂ ಹಾಕ್ತೀನಿ. ಅಗಸೆ ಬೀಜ ಅಂದರೂ ಹೇರ್ಗೆ ತುಂಬಾ ಒಳ್ಳೆಯದು. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇವೆರಡರ ಬದಲು ನಿಮಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಇತ್ತು ಅಂದರೂ ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಆಗಲೇ ಕರಿಬೇವಿನ ಸೊಪ್ಪು ಹಾಕಿದ್ವಲ್ಲ, ಸೊ ಅದು ತೆರೆದಿರ್ತಕ್ಕಂಥ ಕರಿಬೇವಿನ ಕಡ್ಡಿಗಳೇನಿರುತ್ತೆ ಅದನ್ನು ನಾನು ಕಟ್ಟಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಸುಮ್ಮನೆ ಬಿಸಾಡೋದಕ್ಕಿಂತ ಇದನ್ನು ಹಾಕಿದ್ರೆ ಇನ್ನೂ ಸ್ವಲ್ಪ ಅದರ ಅಂಶ ಕರಿಬೇವಿನ ಅಂಶನೂ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹಾಕಿದ್ದೀನಿ. ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಥರ ಕೊಬ್ಬರಿ ಎಣ್ಣೆನ ಮಾಡ್ತಾರೆ. ಸೊ
ನಾನು ಇವತ್ತು ಒಂದು ಚಿಕ್ಕದಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನೀವು ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡಿಕೊಳ್ಳೋದ್ರಿಂದ ಮನೇಲಿ ಮಾಡಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಜೊತೆಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮುಂಚೆ ಹೇಗೆ ನನ್ನ ಕೂದಲಿತ್ತು, ಇವಾಗ ನನ್ನ ಕೂದಲು ಹೇಗಿದೆ ಅಂತ ಒಂದು 1 ಮಂತ್ 2 ಮಂತ್ 3 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೇ ಆಗುತ್ತೆ. ಸೊ ರಿಸಲ್ಟ್ ಗೊತ್ತಾದಮೇಲೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಬೇಕು. ಓಕೆನಾ? ನಾನು ಇದು ಕಾಯ್ತಾ ಇರ್ತೀನಿ. 10 ರಿಂದ 15 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಈವನ್ ಇದನ್ನೆಲ್ಲ ಕೇರಳದವರು ತುಂಬ ಯೂಸ್ ಮಾಡ್ತಾರೆ. ಅವ್ರ ಕೂದಲ ನೋಡಿದ್ದೀರಾ ಎಷ್ಟು ದಪ್ಪ ಇರುತ್ತೆ, ಎಷ್ಟು ತಿಕ್ಕಾಗಿರುತ್ತೆ ಆ್ಯಂಡ್ ಎಷ್ಟು ಬ್ಲ್ಯಾಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಹೇರ್ ಸೀಕ್ರೆಟ್ ಕೂಡ ಇದೇನೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ವ್ಲಾಗ್ನ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟನ್ನು ನಾನು ಕೊಡಬೇಕು, ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ. ಸೊ ನಮ್ಮ ಕೊಬ್ಬರಿ ಎಣ್ಣೆ ಇವಾಗ ರೆಡಿಯಾಗಿದೆ. ಹೋಮ್ ಮೇಡ್ ಹರ್ಬಲ್ ಹೇರ್ ಆಯಿಲ್ ಈಸ್ ರೆಡಿ.